ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಕಿಚ್ಚನ ಮೊದಲ ಚಪ್ಪಾಳೆ ಈ ಬಾರಿ ನಮ್ಮ ಕರ್ನಾಟಕದ ಮ್ಯಾಪ್ ಏನಿದೆಯಲ್ಲ ಆ ಮ್ಯಾಪ್ಗೆ ಸಿಕ್ಕಿದೆ. ಸ್ನೇಹಿತರೆ, ಇವತ್ತು ಕಿಚ್ಚ ಸುದೀಪ್ ಅವರ ಕಿಚ್ಚನ ಪಂಚಾಯಿತಿ ಇದೆ. ಈ ಪಂಚಾಯಿತಿಯಲ್ಲಿ ರುಬ್ಬೋರ್ನ ರುಬ್ತಾರೆ, ಹೊಗಳೋರ್ನ ಹೊಗಳ್ತಾರೆ. ಅದರಲ್ಲಿ ಈ ಬಾರಿಯ ಕಿಚ್ಚನ ಚಪ್ಪಾಳೆ ನಮ್ಮ ಕರ್ನಾಟಕದ ಮ್ಯಾಪ್ಗೆ ಸಿಕ್ಕಿದೆ, ನಮ್ಮ ಕರ್ನಾಟಕದ ಜನಗಳಿಗೆ ಸಿಕ್ಕಿದೆ. ಏಕೆಂದ್ರೆ ಅವತ್ತು ಏನು ನೀವು ಜಂಟಿ ಮತ್ತು ಒಂಟಿ ಅಂತ ನಿರ್ಧಾರ ಮಾಡಿದ್ರಲ್ಲ ನಮ್ಮ ಜನಗಳು, ಬಿಗ್ ಬಾಸ್ ಮನೆ ಒಳಗೆ ಕಳಿಸುವಂತಹ ಸ್ಪರ್ಧಿಗಳನ್ನ ಒಂಟಿ ಮತ್ತು ಜಂಟಿ ಅಂತ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಒಂಟಿ ಮತ್ತು ಜಂಟಿ ಸ್ಪರ್ಧಿಗಳಲ್ಲಿ ಇಲ್ಲಿ ಒಂಟಿಗಳನ್ನಾಗಿ ಆಯ್ಕೆ ಮಾಡೋದು ಆಡಿಯನ್ಸ್ ಕೈಯಲ್ಲಿತ್ತು, ಜಂಟಿಗಳನ್ನಾಗಿ ಆಯ್ಕೆ ಮಾಡೋದು ಆಡಿಯನ್ಸ್ ಕೈಯಲ್ಲಿತ್ತು. ಆದ್ರೆ ಇಲ್ಲಿ ಒಂಟಿ ಮತ್ತು ಜಂಟಿ ಟೀಮ್ ನ ನಡುವೆ ಈ ವಾರದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಾದವು, ಹಲವಾರು ಹೊಂದಾಣಿಕೆಗಳಾದವು. ಇದನ್ನೆಲ್ಲ ನೋಡಿದ ಕಿಚ್ಚ ಸುದೀಪ್ ಅವರು ಇಲ್ಲೇನ್ ಜಂಟಿ ಟೀಮ್ ಅಂತ ಆಯ್ಕೆ ಮಾಡಿದಾರಲ್ಲ ಆಡಿಯನ್ಸ್, ಅವರನ್ನೆಲ್ಲ ಸೂಕ್ತವಾಗಿ ಆಯ್ಕೆ ಮಾಡಿದ್ದಾರೆ. ಏಕೆಂದ್ರೆ ಅವರು ಆ ರೀತಿಯಾಗಿ ಆಟ ಆಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಈ ವಾರದ ಮೊದಲ ಕಿಚ್ಚನ ಚಪ್ಪಾಳೆ ಇಲ್ಲಿ ನಮ್ಮ ಕರ್ನಾಟಕದ ಮ್ಯಾಪ್ಗೆ ಸಿಕ್ಕಿದೆ, ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ಸಿಕ್ಕಿದೆ. ಅದಕ್ಕೆ ಕಾರಣ ಇಷ್ಟೇ, ಇಲ್ಲಿ ಜಂಟಿಯಾಗಿ ಆಯ್ಕೆ ಮಾಡಿರುವಂತಹ ಜನಗಳು ಸೂಕ್ತವಾದಂತಹ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿದ್ದಾರೆ. ಏಕೆಂದ್ರೆ ಅವರ ಆಟ ಮತ್ತು ಅವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಕಂಡು ಬರಲಿಲ್ಲ. ಈ ವಾರ ಪೂರ್ತಿ ಜಂಟಿಯಲ್ಲಿ ಜಾಸ್ತಿಯಾಗಿ ನಮ್ಗೆ ಕಂಡು ಬಂದಿದ್ದಾರೆ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರಾಗಿರ್ಬೋದು, ನಮ್ಮ ಕರಿಬಸಪ್ಪ ಅವರಾಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು. ಸ್ನೇಹಿತರೆ, ಈ ಒಂದು 3-4 ಜನ ಏನಿದಾರಲ್ಲ, ಈ 3-4 ಜನ ಮಾತ್ರ ಈ ವಾರ ಪೂರ್ತಿ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬಂದಿದ್ದಷ್ಟೇ. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನುಳಿದಂತಹ ಸ್ಪರ್ಧಿಗಳು ಇದ್ದಾರೋ ಇಲ್ಲ ಅನ್ನೋದು ಸಹಿತ ಗೊತ್ತಾಗಿಲ್ಲ. ಅಷ್ಟರ ಮಟ್ಟಿಗೆ ಜಂಟಿಗಳು ಆಟ ಆಡಿದ್ದಾರೆ ಈ ಬಾರಿ. ಸ್ನೇಹಿತರೆ, ಇಲ್ಲಿ ಮಾಳು ನಿಪ್ನಾಳ್ ಅವರದಾಗಿರಬಹುದು, ಇಲ್ಲಿ ಸ್ಪಂದನಾ ಅವರದಾಗಿರಬಹುದು ಮತ್ತು ಇನ್ನುಳಿದಂತಹ ಜಂಟಿಗಳು ಏನಿದ್ದಾರಲ್ಲ, ಈ ವಾರದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನೂ ಕಂಡೇ ಬರಲಿಲ್ಲ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ಇವತ್ತು ಕಿಚ್ಚ ಸುದೀಪ್ ಸರ್ ಅವರನ್ನೆಲ್ಲ ಹಾಕೊಂಡು ರುಬ್ತಾರೆ ಪಕ್ಕ. ಹೋದ ಬಾರಿ ನೀವು ಇಲ್ಲಿ ನೋಡಿರಬಹುದು, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಸಿಂಗರ್ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ಆಡಬೇಕು, ಯಾವ ರೀತಿಯಾಗಿ ಹಾಡಿನ ಮೂಲಕವೇ ಟಕ್ಕರ್ ಕೊಡಬೇಕು, ಅದನ್ನೆಲ್ಲ ಮಾಡಿ ಹನುಮಂತ ಜನಗಳ ಮೆಚ್ಚುಗೆಯನ್ನ ಪಡ್ಕೊಂಡ. ಆದ್ರೆ ಈ ಬಾರಿ ಮಾಳು ನಿಪ್ನಾಳ್ ಅವ್ರನ್ನ ಏನ್ ಕರೆಸಿದ್ದಾರಲ್ಲ, ಅವರಲ್ಲಿ ಈ ಬಾರಿ ಅಷ್ಟಾಗಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಿಲ್ಲ. ಮೊದಲನೇ ವಾರ ಏನೋ ಕಸಿಬಿಸಿ ಆಗಿರಬಹುದು, ಮುಂದಿನ ವಾರ ಯಾವ ರೀತಿಯಾಗಿ ಹಾಡ್ತಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಉಳಿತಾರೋ ಇಲ್ಲ ಅಂತ. ಮಾಳು ನಿಪ್ನಾಳ್ ಅವ್ರ ಬಗ್ಗೆನೇ ಜಾಸ್ತಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಮಾಳು ನಿಪ್ನಾಳ್ ಅವರ ಬಗ್ಗೆ ಜಾಸ್ತಿ ಓಪಿತ್ತು ನನಗೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ಆಟ ಆಡಬಹುದು, ಹಾಡಿನ ಮೂಲಕ ಟಕ್ಕರ್ ಅನ್ನ ಕೊಡಬಹುದು ಇಲ್ಲಿ ನಮ್ಮ ಹನುಮಂತನ ತರ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾಳು ನಿಪ್ನಾಳ್ ಅವ್ರದ್ದು ಅಷ್ಟಾಗಿ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಿಲ್ಲ. ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಇವತ್ತು ಮಾತನಾಡಬಹುದು. ಈ ವಾರ ಪೂರ್ತಿ ಬಿಗ್ ಬಾಸ್ ನಡೆದಿದ್ದು ಯಾರಿಂದ ಅಂತ ಏನಾದ್ರು ಕೇಳಿದ್ರೆ, ನಮ್ಮ ಗಿಲ್ಲಿ ನಟನಿಂದ ಮತ್ತು ಮಲ್ಲಮ್ಮನಿಂದ ಅರ್ಧಕ್ಕರ್ಧ ಬಿಗ್ ಬಾಸ್ ನಡೆದು ಹೋಗ್ಬಿಟ್ಟಿದೆ. ಇನ್ನು ಗಿಲ್ಲಿ ನಟನ ಬಳಸ್ಕೊಂಡು ಇಲ್ಲಿ ಅಶ್ವಿನಿ ಗೌಡ ಅವರು ಮಾತನಾಡೋದಾಗಿರಬಹುದು ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ಜಗಳ ಆಗಿರೋದಾಗಿರಬಹುದು. ಇದರಿಂದ ಈ ವಾರದ ಬಿಗ್ ಬಾಸ್ ಏನೋ ಸ್ವಲ್ಪ ನೋಡೋ ರೀತಿಯಲ್ಲಿತ್ತು. ಈ ವಾರದಲ್ಲಿ ಮಲ್ಲಮ್ಮನ ಕಾಮಿಡಿ ಮತ್ತು ಗಿಲ್ಲಿ ನಟನ ಕಾಂಬಿನೇಷನ್ ನೋಡಕ್ ಮಾತ್ರ ಸಖತ್ತಾಗಿತ್ತು. ಇವತ್ತು ಬಿಗ್ ಬಾಸ್ ಸೀಸನ್ 12ರ ಕಿಚ್ಚನ ಮೊದಲ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಯಾರನ್ನ ರೂಪ್ತಾರೆ, ಯಾರನ್ನಿಲ್ಲ ಅಂತ. ಸ್ನೇಹಿತರೆ, ಈ ವಾರದ ಬಿಗ್ ಬಾಸ್ ನಲ್ಲಿ ಈ ವಾರದ ಸ್ಪರ್ಧಿಗಳಲ್ಲಿ ನಿಮ್ಗೆ ಯಾರು ಅತ್ಯುತ್ತಮವಾಗಿ ಆಟ ಆಡಿದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾರು ಇಷ್ಟ ಆದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.